ರಾಜಸ್ಥಾನ್ ರಾಯಲ್ಸ್ 4ನೇ ಟೀಮ್ ಆಗಿ ಈ IPL 2026ರ ಪ್ಲೇ ಆಫಿಗೆ ಲಗ್ಗೆ ಇಟ್ಟಿದೆ. ನಮಸ್ಕಾರ ಎಲ್ಲರಿಗೂ, ಸಿದ್ಧನಾಡದಂತರ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ಲೆಕ್ಕಕ್ಕಿಲ್ಲದ ಮ್ಯಾಚ್, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇವತ್ತಿನ ಕೊನೆಯ ಪಂದ್ಯ ಆಗಿತ್ತು ಯಾವುದು, KKR ವರ್ಸಸ್ DC. ಆ ವಿಡಿಯೋಸ್ ಇದರಲ್ಲಿ ನಾನು ಮಾತಾಡಿ ಬಿಡ್ತೇನೆ, ಅದು ಸೆಪ್ರೇಟ್ ಆಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆ ಮ್ಯಾಚ್ ಇದು. ಸೊ RCB GT SRH ಮೊದಲೇ ಕ್ವಾಲಿಫೈ ಆಗಿತ್ತು. 4ನೇ ತಂಡವಾಗಿ ಪಂಜಾಬ್ ಹೋಗ್ತದ, KKR ಹೋಗ್ತದ, ರಾಜಸ್ಥಾನ ಹೋಗ್ತದ ಅಂತ ಭಾರಿ ಕುತೂಹಲ ಇತ್ತು. ಆ ಕುತೂಹಲಕ್ಕೆಲ್ಲ ಇವತ್ತು ಫುಲ್ ಸ್ಟಾಪ್ ಸಿಕ್ಕಿತ್ತು. ಇವತ್ತು ಮಧ್ಯಾಹ್ನ ನಡೆದಂಥ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮುಂಬೈ ಇಂಡಿಯನ್ಸ್ ಎದುರು ಏಕಪಕ್ಷೀಯ ಅಂದರೆ ಒನ್ ಸೈಡೆಡ್ ಮ್ಯಾಚ್ ಅದನ್ನು ಗೆದ್ದು ಅವಾಗ ರನ್ ರೇಟ್ ಎಲ್ಲ ಒಂದು ಕ್ವಶನ್ನಿಗೆ, ಎಲ್ಲ ಒಂದು ಏನು ಕ್ಯಾಲ್ಕುಲೇಷನ್ಗೆ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟರು. ಎಕ್ಸ್ಕ್ಯೂಸ್ ಮೀ, ರನ್ ರೇಟ್ ಆಧಾರ ಏನಿಲ್ಲ, ಪಾಯಿಂಟ್ಸ್ ಮೆರಿಟಲ್ಲಿ ನಾವು ಪ್ಲೇ ಆಫಿಗೆ ತೇರ್ಗಡೆ ಆಗ್ತೇವೆ ಅಂತ ಅವರು ತೇರ್ಗಡೆ ಆಗಿದ್ದಾರೆ. ಆ್ಯಂಡ್ ಪಂಜಾಬ್ ಲವ ಅಂತ ಬಾಯಿ ಪಡ್ಕೊಳ್ಬೇಕು, KKR ಕೂಡ ಒಂದು ರೇಂಜಿಗೆ ಬಾಯಿ ಪಡ್ಕೊಳ್ಬೇಕು. ಆ್ಯಂಡ್ DC ಬಗ್ಗೆ ಹೇಳೋದು ಬೇಡ, DC ಆಲ್ರೆಡಿ ಎಲಿಮಿನೇಟ್ ಆಗಿತ್ತು. ಆ್ಯಂಡ್ ಇವತ್ತು ನಡೆದಂಥ KKR ವಿರುದ್ಧ ಪಂದ್ಯದಲ್ಲಿ DC ವಿನ್ ಆಯಿತು. ಭಾರಿ ಚಂದದ ವಿಕ್ಟ್ರಿ ಸಿಕ್ಕಿತ್ತು. ಫಸ್ಟ್ 2 ಮ್ಯಾಚ್ ವಿನ್ ಆಗಿದ್ರು DC. ಅದಾದಮೇಲೆ ಲಾಸ್ಟ್ 3 ಮ್ಯಾಚ್ ಕಂಟಿನ್ಯೂಸ್ ವಿನ್ ಆದರೂ ಕೂಡ ಅವರು ಆಲ್ರೆಡಿ ಎಲಿಮಿನೇಟ್ ಆಗಿತ್ತು. ಇವತ್ತಿನ ಮ್ಯಾಚ್ ಆಡುವ ಮುಂಚೆ ಎಲಿಮಿನೇಟ್ ಆಗಿದ್ರು ಅವರು. ಆ್ಯಂಡ್ ಇವತ್ತಿನ ಏನು ಮಧ್ಯಾಹ್ನದ ಮ್ಯಾಚ್ ಏನಿತ್ತು, ಭಯಂಕರ ಇಂಪಾರ್ಟೆಂಟ್ ಮ್ಯಾಚ್ ರಾಜಸ್ಥಾನಿಗೆ. ಹಾಗೆಯೇ ಪಂಜಾಬ್ ಕಿಂಗ್ಸ್ಗೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಚಹಲ್ ಅವ್ರು ಏನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರ ಅಂತ, ಏನಂತಂದರೆ ರೋಹಿತ್ ಶರ್ಮಾ ಅವರು 200 ರನ್ ನೋಡಿಲಿ, ವೈಭವ್ ಸೂರ್ಯವಂಶಿ ಅವರು ಫಸ್ಟ್ ಬಾಲೇ ಡಕ್ಔಟ್ ಆಗಲಿ ಹಾಗೆ ಹೀಗೆ ಅಂತ. ಅಯ್ಯೋ, ರೋಹಿತ್ ಶರ್ಮಾ ಅವರು 200 ಎಂತ ಮಾರೆ, ಅವರ ಟೀಮೇ 200 ರನ್ ನೋಡಿಲ್ಲ. ರೋಹಿತ್ ಶರ್ಮಾ ಅವರು ಡಕ್ಔಟ್ ಆಗಿಬಿಟ್ರು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ರಾಜಸ್ಥಾನ್ ರಾಯಲ್ಸ್ ಅವ್ರು ಹೊಡೆದದ್ದು ಬರೋಬ್ಬರಿ 205 ರನ್. ಹಾಗಾದ್ರೆ ಯಾರಾದರೂ ಒಬ್ರು 70-80 ಹೊಡೆದಿರ್ಬೋದಲ್ಲ ಬ್ರೋ. 50 ರನ್ ಕೂಡ ಯಾರು ಕೂಡ ಹೊಡಿಲ್ಲ. 50 ಬಿಟ್ಟಕ್ಕೆ 40 ಕೂಡ ಯಾರು ಕೂಡ ಹೊಡಿಲಿಲ್ಲ. 38 ಹೊಡೆದಂತಹ ಧ್ರುವ್ ಜುರೇಲ್ ಅವರೇ ಹೈಯೆಸ್ಟ್ ಸ್ಕೋರ್. ಅದಾದ್ಮೇಲೆ ಸೆಕೆಂಡ್ ಹೈಯೆಸ್ಟ್ ಯಾರು ಗೊತ್ತಲ್ಲ, ಜೋಫ್ರಾ ಆರ್ಚರ್. 32 ರನ್ ಹೊಡೆದಿರುವಂತಹ ಜೋಫ್ರಾ ಆರ್ಚರ್ ಅವರು ಸೆಕೆಂಡ್ ಹೈಯೆಸ್ಟ್ ಸ್ಕೋರ್. ಬಟ್ ತಂಡದಲ್ಲಿ ಈ ಥರದ ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್ ಸುಮಾರು ಜನ ಕೊಟ್ಟದ್ರಿಂದಾಗಿ 205 ತನಕ ಬೆಳೆಯಿತು. ಫಸ್ಟ್ ಬಾಲೇ ವೈಭವ್ ಸೂರ್ಯವಂಶಿ ಅಣ್ಣಂದು ಗೊತ್ತುಂಟಲ್ಲ, ಇದೊಂಥರ ಏನು ನಮ್ಮ ಅಭಿಷೇಕ್ ಶರ್ಮಾ ಅವ್ರ ಥರ 6 ಹೊಡೆದೇ ಖಾತೆ ಓಪನ್ ಮಾಡಬೇಕಂತ ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. ಫಸ್ಟ್ ಬಾಲೇ 6, ಇನ್ನೇನು ಹೋಗ್ತಾ ಇತ್ತು. ವಿಲ್ ಜಾಕ್ಸ್ ಅವರು ಅದು ಕ್ಯಾಚ್ ಹಿಡಿದು ಒಳಗಡೆ ಎಸೆದ್ರು. ಸೊ ಫಸ್ಟ್ ಬಾಲ್ 6 ಆಗಲಿಲ್ಲ ವೈಭವ್ ಸೂರ್ಯವಂಶಿ ಅವರಿದು. ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, ಅವ್ರು 4 ರನ್ನಿಗೆ ಔಟ್ ಆದದ್ದು. ಭರವಸೆ ಮೂಡಿಸಿದಂಥ ಜೈಸ್ವಾಲ್ ಅವರು ಕೂಡ 17 ಬಾಲಿಗೆ 27 ರನ್ ಹೊಡೆದು ಔಟ್ ಆದರು. ಸೊ ನಾವೆಲ್ಲ ಏನು ಹೇಳ್ತಿದ್ದೆವು, ರಾಜಸ್ಥಾನ್ ವಿನ್ ಆಗಬೇಕಂತಿದ್ರೆ ವೈಭವ್ ಸೂರ್ಯವಂಶಿ ಅವ್ರು ಹೊಡಿಬೇಕಾ, ಅವರು ವೈಭವ್ ಸೂರ್ಯವಂಶಿ ಮತ್ತು ಜೈಸ್ವಾಲ್ ನಿಂತರೆ ಮಾತ್ರ ಆಗೋದು, ಇಲ್ಲೇ ಇದ್ರೆಲ್ಲ ಆಗೋದಿಲ್ಲ. ಸೊ ನಾನು ಹಾಗೆ ಅಂದ್ಕೊಳೋದು. ಇವತ್ತು ಮಧ್ಯಾಹ್ನ ಮ್ಯಾಚಲ್ಲಿ 2 ವಿಕೆಟ್ ಬೇಗ ಬಿದ್ದಾಗ ಲಗಡಿಗೆ ಹೋದ್ರು, ಇನ್ನಾಗೋದಿಲ್ಲ, ಮುಂಬೈ ಇಂಡಿಯನ್ಸ್ ಚೇಸ್ ಮಾಡ್ತಾರೆ, ಇವರು 160 ಕೂಡ ಹೊಡಿಯೋದಿಲ್ಲ, ಹಾಗೆ ಹೀಗೆ ಅಂತ ಅಂದ್ಕೊಂಡದ್ದು, ರಾಜಸ್ಥಾನ ಹೊಡೆಯೋದಿಲ್ಲ ಅಂತ. ಬಟ್ ಅದಾದ್ಮೇಲೆ ಒಂಥರ ಚೇತರಿಕೆ ಕಾಣ್ತಾ ಹೋಯ್ತು. ಧ್ರುವ್ ಜುರೇಲ್ ಅವರು ಬಂದರು. ಅದಾದ್ಮೇಲೆ 5 ಮೇಜರ್ ಟ್ರಂಪ್ ಕಾರ್ಡ್, ಅದು ಏನೋ ಒಂದು ಅಲಕ್ ಬುಲಕ್ ಇರ್ಬೋದು, ನಮ್ಗೆ ಗೊತ್ತಿಲ್ಲ. 5 ವಿಕೆಟ್ ಹೋದ ಕೂಡಲೇ ಏನು ಜೋಫ್ರಾ ಆರ್ಚರ್ ಅವ್ರನ್ನ ಕಳಿಸಿದ್ರಲ್ಲ, ಆಗ ನಾನು ಅಲ್ಲ ಮಾರ ಮಸ್ಟ್ ಆ್ಯಂಡ್ ಶುಡ್ ಮಾಡು ಇಲ್ಲವೇ ಮಡಿ ಗೇಮ್ ಅಂದರೆ ಇದು ಡೂ ಆರ್ ಡೈ ಸಿಚುವೇಶನಲ್ಲಿ 5 ವಿಕೆಟ್ ಹೋದ್ಮೇಲೆ ಜೋಫ್ರಾ ಆರ್ಚರ್ನ ಯಾಕೆ ಕಳಿಸಿದ್ರು? ಇದು ಮಿಸ್ಫೈರ್ ಆಗ್ಬೋದಲ್ಲ. ಪುಣ್ಯಕ್ಕೆ ಮಿಸ್ಫೈರ್ ಆಗಲಿಲ್ಲ ರಾಜಸ್ಥಾನಿಗೆ. ಏನು ಅವ್ರು ಬಂದರು, ಒಂದು ಹೊಡೆದ್ರು ಮಾರ್ರೆ, ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಜೋಫ್ರಾ ಆರ್ಚರ್ ಅವ್ರದ್ದು ಈ ಥರದ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಬರ್ತದೆ ಅಂತ. 15 ಬಾಲಿಗೆ 32 ರನ್, 1 4, 3 6 ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ. ಶುಭಮ್ ದುಬೆ ಅವರು ಮತ್ತೆ ಔಟ್ ಆದರು. ಅದಾದಮೇಲೆ ಜಡೇಜಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡು ಬಂದರು. ಇಲ್ಲ ಇದ್ರೆ ರವಿ ಬಿಷ್ಣಾ ಅವ್ರನ್ನ ಕರ್ಕೊಂಡ್ಬರುವಂಥ ಪ್ಲ್ಯಾನ್ ಇತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಬಟ್ ಬೇಗ ವಿಕೆಟ್ ಬಿದ್ದದ್ರಿಂದಾಗಿ ಶುಭಮ್ ದುಬೆ ಅವರಿದ್ದು. ಅದಾದಮೇಲೆ ಇವರು ಬಂದರು, ಯಾರು ಜಡೇಜಾ ಅವರು ಬಂದರು. ಜಡೇಜಾ ಅವ್ರದ್ದು ಕೂಡ ಹಾಗೆ ಲಾಸ್ಟ್ ಓವರಲ್ಲಿ ಇವರು ಹಾಕಿದಂಥ ಓವರ್, ಶಾರ್ದುಲ್ ಠಾಕೂರ್ ಅವರು ಹಾಕಿದಂಥ ಓವರಲ್ಲಿ ಅವರು ಔಟ್ ಆದರು. ಆಗ ಶಾರ್ದುಲ್ ಠಾಕೂರ್ ಅವ್ರದ್ದು ಒಂದು ಸೆಲೆಬ್ರೇಷನ್ ನೋಡಬೇಕಿತ್ತು. ಜಡೇಜಾ ಅವರ ಮುಖದ ಅಂದರೆ ಲಿಟ್ರಲಿ ಅವರ ಮುಖದ ಎದುರು ಹೋಗಿ ಹೂ ಅಂತೆಲ್ಲ ಮಾಡಿದ್ರು. ಕೊನೆಗೆ ಅದು ನೋ ಬಾಲ್ ಅಂತ ಆಯಿತು. ನೋ ಬಾಲ್ ಆದಮೇಲೆ ಫ್ರೀ ಹಿಟ್ ಬಾಲಿಗೆ 4 ಬಂತು, ಅದರ ನೆಕ್ಸ್ಟ್ ಬಾಲಿಗೆ 4 ಬಂತು. ಆ್ಯಕ್ಚುಲಿ ನೋ ಬಾಲ್ ಅಂತ ಅನೌನ್ಸ್ ಆದ ಕೂಡಲೇ ಜಡೇಜಾ ಅವ್ರು ಹೂ ಅಂತೆಲ್ಲ ಮಾಡಿದರು. ಅದೊಂಥರ ನೋಡಲಿಕ್ಕೆ ಗಮ್ಮತ್ತಿತ್ತು. ನೀವು ಮಿಸ್ ಮಾಡಿಕೊಂಡಿದ್ರೆ ಹೈಲೈಟ್ಸಲ್ಲಿ ನೋಡಿ. ಸೊ ಅಲ್ಲಿ ಒಂದು ಚೂರು ಜಾಸ್ತಿ ರನ್ ಬಂತು. ಸೊ ಜಡೇಜಾ ಅವರು 11 ಬಾಲಿಗೆ 19 ರನ್ ನೋಡಿದ್ರು, 205 ರನ್. ಸೊ ಮುಂಬೈ ಇಂಡಿಯನ್ಸ್ ಅವ್ರು ಏನೋ ಒಂದು ಚೇಸ್ ಮಾಡ್ಬೋದು ಹಾಗೆ ಹೀಗೆ ಅಂತ ಅಂದ್ಕೊಳೋದು. ಬಟ್
ಅವ್ರದ್ದು 4 ವಿಕೆಟ್ 40 ರನ್ ಒಳಗಡೆ 4 ವಿಕೆಟ್ ಹೋದಾಗ ಇದು ಅದೇ ರಾಗ ಅದೇ ಹಾಡು. 38 ರನ್ಗೆ 4 ವಿಕೆಟ್ ಹೋಗಿತ್ತು. ರೋಹಿತ್ ಶರ್ಮಾ ಅವರು ಡಕ್ಔಟು, ರಿಕಲ್ಟನ್ ಅವ್ರದ್ದು ರನ್ಔಟ್ ಒಂದು ಮಿಸ್ ಆದರೂ ಕೂಡ ಅವರು 12 ರನ್ಗಿಂತ ಜಾಸ್ತಿ ಹೊಡಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ಏನು ನಮಂದಿರ್ ಅವರದ್ದು ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, ತಿಲಕ್ ವರ್ಮಾ ಅವರಿಂದ ಬರಲಿಲ್ಲ. ಆ್ಯಂಡ್ ಏನು ಬ್ಯಾಟಿಂಗಲ್ಲಿ 32 ರನ್ ಹೊಡೆದಿದ್ದಂತಹ ಮ್ಯಾನ್ ಆಫ್ ದ ಮ್ಯಾಚ್ ವೀರ ಜಾಫ್ರಾ ಆರ್ಚರ್ ಅವರು ಬೌಲಿಂಗ್ ಅಂತ ಬಂದಾಗ 4 ಓವರಿಗೆ 17 ರನ್ನಿಗೆ 3 ವಿಕೆಟ್. ಮತ್ತೆ ಏನು ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ, ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ 10 ಬಾಲಿಗೆ 30 ರನ್ 300 ಸ್ಟ್ರೈಕ್ ರೇಟಲ್ಲಿ ಚಚ್ತಾ ಇದ್ದಾರೆ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವರು ಸುಮಾರು ಟೈಮ್ ಆದಮೇಲೆ ಒಂದು 42 ಬಾಲಿಗೆ 60 ರನ್ ಹೊಡೆದ್ರು. ಯಾವಾಗ ಇವರಿಬ್ಬರು ಆಡ್ತಾ ಇದ್ರಲ್ಲ ಆಗ ಗೆಟ್ಟೇಬಲ್ ಲಾಸ್ಟ್ 6 ಓವರ್ಗೆ 60 ಆ ಥರ ಬೇಕಿತ್ತು. 10 ರನ್ಸ್ ಪರ್ ಓವರ್ ಇದು ಖಂಡಿತ ಚೇಸ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್. ರಾಜಸ್ಥಾನನ ಮನೆಗೆ ಕಳಿಸ್ತಾರೆ ಅಂತ ಅಂದ್ಕೊಳೋದು ನಾವೆಲ್ಲ ಹಾಗೆ ಅಂದ್ಕೊಳ್ತಾ ಇರುವಾಗ ಮತ್ತೆ ಪುನಃ ರೈಟ್ ಟೈಮ್ಗೆ ರೈಟ್ ಪರ್ಸನ್ ಇದು ವಿಕೆಟ್ ತೆಗಿಲಿಕ್ಕೆ ರೈಟ್ ಪರ್ಸನ್ ಬಂದರು. ಯಾರು ಅಂತಂದರೆ ಜಾಫ್ರಾ ಆರ್ಚರ್ ಅವರು ಬಂದು ಏನು ಹಾರ್ದಿಕ್ ಪಾಂಡ್ಯ ಅವರ ವಿಕೆಟ್ ತೆಗೆದ ಕೂಡಲೇ ಅದು ಇಟ್ ವಾಸ್ ಓವರ್. ಅದಾದಮೇಲೆ ಪೂಂಜಾ ಅವ್ರದ್ದು ಮೇನ್ ಟ್ರಂಪ್ ಕಾರ್ಡ್ ಬೌಲರ್ ಆಗಿ ಈಗ ಹೊರಹೊಮ್ತಾ ಇದ್ದಾರೆ, ಸುಮಾರು ಉದ್ದ ಇದ್ದಾರೆ. ಅವರೇ ಇವತ್ತು ಮೇನ್ ಸ್ಪಿನ್ನರ್ ಅವರೇ ಇದ್ದಾರೆ. ಯಾಕಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಲ್ರೆಡಿ ಜಡೇಜ್ ಅವ್ರನ್ನ ಹಾಕ್ಕೊಂಡಿದ್ದರಿಂದಾಗಿ ಏನು ಬಿಷ್ಣು ಅವರು ಬರುವ ಹಾಗಿರಲಿಲ್ಲ ಪ್ಲೇಯಿಂಗ್ 11 ಅಥವಾ ಪ್ಲೇಯಿಂಗ್ 12 ವಾಟ್ ಎವರ್ ಇಟ್ ಈಸ್. ಸೊ ಜಡೇಜ್ ಅವರು 2 ಓವರಿಗೆ 24 ರನ್ ಹೊಡಿಸ್ಕೊಂಡ್ರು. ಬಟ್ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಆಗಿ ಪೂಂಜಾ ಅವರಿದ್ರು. ಹಾಗೆ ಬ್ರಿಜೇಶ್ ಶರ್ಮಾ ಅವರು ಕೂಡ ಒಂದು ಒಳ್ಳೆಯ ಬೌಲಿಂಗ್ ಮಾಡಿದರು. ಸೊ ಮುಂಬೈ ಹೊಡಿಲಿಕ್ಕಾದದು ಕೇವಲ 175 ರನ್. ಸೊ 30 ರನ್ನಿಂದ ಮುಂಬೈ ಇಂಡಿಯನ್ಸ್ ಅವರು ಸೋತರು. ಸೊ ಇದು ಸೋತ ಕೂಡಲೇ ಅಫಿಷಿಯಲಿ ಅನೌನ್ಸ್ ಆಯಿತು, ರಾಜಸ್ಥಾನ್ ರಾಯಲ್ಸ್ 16 ಪಾಯಿಂಟ್ಸ್ ಮೂಲಕ ಪ್ಲೇ ಆಫಿಗೆ ಲಗ್ಗೆ ಇಟ್ಟಿದೆ. ಸೊ ಪಂಜಾಬ್ ಕಿಂಗ್ಸ್ ಅವರು ಹಾಗೂ KKR ಅವರು ಅಫಿಷಿಯಲಿ ಔಟ್ ಆದರು ಅಂತ. ಪಂಜಾಬ್ ನೆಕ್ಸ್ಟ್ ಮ್ಯಾಚಿನ ಬಗ್ಗೆ ಹೇಳುವ ಮುಂಚೆ ಇದನ್ನು ಹೇಳಿಬಿಡ್ತೇನೆ ನೋಡಿ. ಪಂಜಾಬ್ ಕಿಂಗ್ಸ್ ಅವರು ಅಫಿಷಿಯಲಿ ಅಥವಾ ಔಟ್ ಆಗಲಿಕ್ಕೆ ಪಂಜಾಬ್ ಕಿಂಗ್ಸೇ ಕಾರಣ. ಅವರ ಒಂದು ಓವರ್ ಕಾನ್ಫಿಡೆನ್ಸ್ ಕಾರಣ. ಅವರು ಏನು ಫಸ್ಟ್ 6 ಮ್ಯಾಚಲ್ಲಿ ಒಂದೇ ಒಂದು ಮ್ಯಾಚ್ ಸೋತಿರಲಿಲ್ಲ. 6 ಮ್ಯಾಚ್ ವಿನ್ ಆಗಿದ್ರು, 1 ಮ್ಯಾಚ್ ಮಳೆಯಿಂದ ರದ್ದಾಗಿತ್ತು. ಆ ಮ್ಯಾಚ್ ಮಳೆಯಿಂದ ರದ್ದಾಗದೆ ಆ ಮ್ಯಾಚ್ ಆಗಿದ್ದಿದ್ರೆ 1 ಪಾಯಿಂಟ್ ಬದಲು 2 ಪಾಯಿಂಟ್ ಅವರಿಗೆ ಸಿಗ್ತಾ ಇತ್ತು. ಆವಾಗ ಖಂಡಿತವಾಗಿ ಸಹ ಪಂಜಾಬ್ ಕಿಂಗ್ಸೇ ಕ್ವಾಲಿಫೈ ಆಗ್ತಿದ್ರು. ಯಾಕಂತಂದರೆ ರಾಜಸ್ಥಾನದ ರನ್ ರೇಟ್ ಪಂಜಾಬ್ ಅಷ್ಟು ಒಳ್ಳೆ ಏನೂ ಇರಲಿಲ್ಲ. ಸೊ ಆ 1 ಪಾಯಿಂಟ್ ಮಿಸ್ ಆಯಿತು ಅಂತ ಅವ್ರು ಕೊರಗ್ಬೋದು. ಬಟ್ ಸ್ಟಿಲ್ ಆ 1 ಪಾಯಿಂಟ್ ಇದು ಮಿಸ್ ಮಾಡಿಯಪ್ಪ, ಕಂಟಿನ್ಯೂಸ್ ಫಸ್ಟ್ 7 ಮ್ಯಾಚಲ್ಲಿ ಒಂದು ಕೂಡ ಸೋಲು ಕಾಣದಂತಹ ಪಂಜಾಬ್ ಕಿಂಗ್ಸ್ ನೆಕ್ಸ್ಟ್ 6 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋತರು. 6 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಿದ್ರೂ ಕೂಡ ಅವರು ಕ್ವಾಲಿಫೈ ಆಗಿರ್ತಾ ಇದ್ರು. ಸೊ ಅವರ ಸೋಲಿಗೆ ಅವರ ಒಂದು ಓವರ್ ಕಾನ್ಫಿಡೆನ್ಸ್, ಆ ಒಂದು ಅನಗತ್ಯ ಟ್ವೀಟ್ ಮತ್ತು ಹರ್ಷ್ದೀಪ್ ಸಿಂಗ್ ಅವರ ವ್ಲಾಗಿಂಗ್ ಜಾಬ್ ಯಾವಾಗ ಯಾರು ಕೂಡ ಕ್ವಶನ್ ಮಾಡೋದಿಲ್ಲ ಅಂತಂದರೆ ನಿಮ್ಮ ಆ್ಯಕ್ಚುವಲ್ ಜಾಬ್ ನೀವು ಕ್ರಿಕೆಟರ್ ಆಗಿ ಆ್ಯಸ್ ಅ ಬೌಲರ್ ಆಗಿ ನಿಮ್ಮ ಪರ್ಫಾರ್ಮೆನ್ಸ್ ಸೂಪರ್ ಇದ್ದರೆ ನೀವು ವ್ಲಾಗ್ ಮಾಡಿ, ಕಾಮಿಡಿ ಮಾಡಿ, ಡ್ಯಾನ್ಸ್ ಮಾಡಿ, ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ, ವಾಹ್ ಮಜ್ಜಾ ಮನುಷ್ಯ ಮಾರ್ರೆ ಅಂತ. ಯಾವಾಗ ನಿಮ್ಮ ಪರ್ಫಾರ್ಮೆನ್ಸ್ ಬರೋದಿಲ್ಲ, ಬರೀ ಅದೇ ಮಾಡ್ತಾ ಇರ್ತೀರಿ, ಅಥವಾ ಪರ್ಫಾರ್ಮೆನ್ಸ್ ಬರೋದಿದ್ದ ಕೂಡಲೇ ಟಕ್ ಅಂತ ರೀಸನ್ ಸಿಗ್ತದೆ, ಇವ ವ್ಲಾಗ್ ಮಾಡಲಿಕ್ಕೆ ಫಿಟ್, ಇಡೀ ದಿನ ಸ್ನ್ಯಾಪ್ಚಾಟಲ್ಲಿ ಇರ್ತಾನೆ ಅಂತ ಅಂದ್ಕೊಂಡು. ಆದದ್ದು ಕೂಡ ಹಾಗೆ 500 ರನ್ಗಿಂತ ಜಾಸ್ತಿ ರನ್ ಹೊಡಿಸ್ಕೊಂಡಿದ್ದಾರೆ ಹರ್ಷ್ದೀಪ್ ಸಿಂಗ್ ಅವರು. ಆ್ಯಂಡ್ ಅದೇ ಮತ್ತು ಈ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ದುರಹಂಕಾರ, ಫಸ್ಟ್ 7 ಮ್ಯಾಚಲ್ಲಿ ಒಂದು ಸೋಲು ಕಾಣದಿದ್ದಾಗ ಆ ಒಂದು ಉಡಾಫೆ, ಅಂದರೆ ನಿಮಗೆ ಗೊತ್ತಾಗ್ತಾ ಇತ್ತು ಇದು ಯಾಕೋ ತಲೆಗೆ ಏರಿದೆ ಅಂತ. ಮನುಷ್ಯನಿಗೆ ತಲೆಗೆ ಏರಿದರೆ ಈ ಥರದ್ದು ಎಡವಟ್ಟಾಗ್ತದೆ. ಅದಕ್ಕೆ ಪಂಜಾಬ್ ಕಿಂಗ್ಸೇ ಸಾಕ್ಷಿ. ಆ್ಯಂಡ್ KKR ಬಗ್ಗೆ ಮಾತಾಡೋದಿದ್ರೆ ಫಸ್ಟ್ 6 ಮ್ಯಾಚಲ್ಲಿ ಒಂದೂ ಮ್ಯಾಚ್ ಗೆಲ್ಲಿಲ್ಲಲ್ಲ, ಅದೇ ಅವರ ಈ ಒಂದು ಸ್ಥಿತಿಗೆ ಕಾರಣ. ಆ ಮ್ಯಾಚಲ್ಲಿ ಒಂದು 2 ಮ್ಯಾಚ್ ಗೆದ್ದಿದ್ದರೆ ಅವರು ಕೂಡ ಕ್ವಾಲಿಫೈ ಆಗಿರ್ತಾ ಇದ್ದರು ಏನು ಪ್ಲೇ ಆಫಿಗೆ. DC ಬಗ್ಗೆ ಹೇಳಬೇಕು ಅಂತಂದರೆ DC ಈಗಲೂ ಕೂಡ ಹೇಳ್ತೇನೆ, ಇವರಷ್ಟು ಬ್ಯಾಲೆನ್ಸ್ ಟೀಮ್, ಸ್ಟ್ರಾಂಗ್ ಅಂತ ಹೇಳೋದಿಲ್ಲ, ಇವರಷ್ಟು ಬ್ಯಾಲೆನ್ಸ್ ಟೀಮ್ ಯಾವುದು ಕೂಡ ಇಲ್ಲ. ನೀವು ಬೇಕಿದ್ದರೆ DCಯ ಪ್ರಿವ್ಯೂ ವಿಡಿಯೋದಲ್ಲಿ ನೋಡಿ. ನಾನು ಆಗಲೇ ಹೇಳಿದೆ, ಓಪನಿಂಗ್ ಕಾಂಬಿನೇಷನ್ DCಯದು ರಾಹುಲ್ ಜೊತೆಗೆ ಪೊರೆಲ್ ಅಥವಾ ಪೃಥ್ವಿ ಶಾ ಅವರು ಹೋಗಬೇಕು ಅಂತ. ಅವರು ಲಾಸ್ಟಿಗೆ
ಪೊರೆಲನ್ನು ಹಾಕ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಸ್ಸಂಕ ಬಗ್ಗೆ ನಿಸ್ಸಂಶಯವಾಗಿ ಏನು ಡೌಟ್ ಇಲ್ಲ ಅವರ ಕೆಪಾಬಿಲಿಟಿ ಬಗ್ಗೆ. ಬಟ್ ಒಂದು ಕಾಂಬಿನೇಷನ್ ಅಂತ ನೋಡಿದಾಗ ನನಗೆ ಈಗಲೂ ಕೂಡ ಅನಿಸೋದು ರಾಹುಲ್ ಅವರ ಜೊತೆಗೆ ಫಸ್ಟ್ ಮ್ಯಾಚಿಂದವೇ ಅಭಿಷೇಕ್ ಪೊರೆಲ್ ಅವರು ಓಪನರ್ ಆಗಿ ಬರಬೇಕಿತ್ತು. ಫಸ್ಟ್ 2 ಮ್ಯಾಚ್ ಯಾರ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಸಮೀರ್ ರಿಜ್ವಿಯೇ ವಿನ್ ಮಾಡಿದಾಗ ನಾನು ಹೇಳಿದ್ದೆ ಯಾರ್ದು ಕಾಂಟ್ರಿಬ್ಯೂಷನ್ ಇಲ್ಲ, ಬರೀ ಸಿಂಗಲ್ ಹ್ಯಾಂಡ್ಲಿ ಅವರು ಸಮೀರ್ ರಿಜ್ವಿ ಅವರು ವಿನ್ ಮಾಡಿಸಿದ್ದಾರೆ ಡೆಲ್ಲಿಯನ್ನು. ಇನ್ನು ಮಿಕ್ಕಿದವರೆಲ್ಲ ಆಡಿದ್ರೆ ಚಿಂದಿ ಚಿತ್ರಾನ್ನ ಆಗ್ಬೋದು ಅಂತ. ಎಲ್ಲಿ ಎಡವಟ್ಟಾದಂತೆ ಫಸ್ಟ್ 2 ಮ್ಯಾಚ್ ವಿನ್ ಆದಮೇಲೆ DC ಮತ್ತೆ ಮಿಡ್ಲ್ ಒಂದು ಫೇಸಲ್ಲಿ ಪೂರ್ತಿ ಹೋಪ್ಲೆಸ್ ಪ್ರದರ್ಶನ. 264 ರನ್ ಹೊಡೆದು ಕೂಡ ಡಿಫೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಾದ ಮೇಲೆ ಥರ್ಡ್ ಮ್ಯಾಚ್ ಎಸ್ಪೆಷಲಿ ಎರಡಕ್ಕೆರಡು ವಿನ್ ಆದಮೇಲೆ ಆ ಒಂದು ಮ್ಯಾಚ್ GT ಅಗೇನ್ಸ್ಟ್ 2 ಬಾಲಿಗೆ 2 ಬೇಕು ಅಂತ ಇದ್ದಾಗ ಆ ಒಂದು ಬ್ರೈನ್ ಫೇಡ್ ಮೂಮೆಂಟ್ ಮಿಲ್ಲರ್ ಅವ್ರದ್ದು ಆ ಮ್ಯಾಚ್ ಏನಾದ್ರು ವಿನ್ ಆಗಿದ್ದಿದ್ರೆ, 264 ಹೊಡೆದ ಮ್ಯಾಚ್ ವಿನ್ ಆಗಿದ್ದಿದ್ರೆ, ಈ 2 ಮ್ಯಾಚ್ ವಿನ್ ಆಗಿದ್ದಿದ್ರೆ ಒಳ್ಳೆ 18 ಪಾಯಿಂಟ್ ಇಟ್ಕೊಂಡು ಕ್ವಾಲಿಫೈ ಆಗಿರ್ತಾ ಇದ್ರು DC. ಲಾಸ್ಟ್ 3 ಮ್ಯಾಚ್ ವಿನ್ ಆದ್ರು, ಬಟ್ ಅದು ಸಾಕಾಗಲಿಲ್ಲ. ಮಿಡ್ಲಲ್ಲಿ RCB ಅಗೇನ್ಸ್ಟ್ 75ಕ್ಕೆ ಆಲ್ ಔಟ್ ಆದದ್ದು. ಆ ಮ್ಯಾಚ್ ಏನು ಹೌದು ಸೋತರು, RCBಗೆ ಅದರಿಂದ ಎಷ್ಟು ಬೆನಿಫಿಟ್ ಆಯಿತು. ಆ RCBಯ ಆ ಒಂದು ಸೂಪರ್ ರನ್ ರೇಟಿಗೆ ಕಾರಣವೇ DC ಆ ಒಂದು ಹೋಪ್ಲೆಸ್ ಬ್ಯಾಟಿಂಗ್ ಪ್ರದರ್ಶನ. 75ಕ್ಕೆ ಆಲ್ ಔಟ್ ಆದರೂ RCB 6.3 ಓವರ್ಸಲ್ಲಿ ಅದನ್ನು ಚೇಸ್ ಮಾಡಿದರು. ಸೊ RCB ಫಸ್ಟ್ ಪ್ಲೇಸ್ ಬರಲಿಕ್ಕೆ DCಯೇ ಕಾರಣ. ಬಿಕಾಸ್ RCBಯ ರನ್ ರೇಟ್, ಆ ಥರ ರನ್ ರೇಟಿಗೆ DCಯೇ ಕಾರಣ. DC ಮತ್ತು KKRದು ಮ್ಯಾಚ್ ಬಗ್ಗೆ ಜಾಸ್ತಿ ಅಂತ ಕೊರೆಯುವಂಥ ಅಗತ್ಯತೆ ಇಲ್ಲ. ಯಾಕಂತಂದರೆ ಆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಪಂದ್ಯ. KKR ಏನು ವಿನ್ ಆಗ್ತಾರೋ ಹಾಗೆ ಹೀಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಒಂದು ವಿನ್ ನೋಟ್ ಒಂದಿಗೆ ಅವರು ಈ ಒಂದು ಏನು IPL ಅನ್ನು ಮುಗಿಸ್ತಾರಂತ ಅಂದ್ಕೊಂಡ್ರೆ 30 ರನ್ನಿಂದ ಏನು ಮುಂಬೈ ಸೋತಿದ್ರೆ KKR 40 ರನ್ನಿಂದ ಸೋತರು DC ಅಗೇನ್ಸ್ಟ್. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ DC ಹೊಡೆದದು 203 ರನ್. ಫ್ಯಾಂಟಾಸ್ಟಿಕ್. ಹಾಗೆ ಅಲ್ಲಿ ನಾನು ಇವರಿಗೆ ಹೇಳಿದ ರಾಜಸ್ಥಾನಿಗೆ ಒಂದು ಎಲ್ಲರೂ ಕೂಡ ಜಾಯಿನ್ ಆದರು ಬ್ಯಾಟಿಂಗಲ್ಲಿ ಅಂತ. ಹಾಗೆ ಇವತ್ತು ಏನು DCಗೆ KL ರಾಹುಲ್ ಅವರು 30 ಬಾಲಿಗೆ 60, ಬರೋಬ್ಬರಿ 200 ಸ್ಟ್ರೈಕ್ ರೇಟ್. ಈ ಒಂದು IPL ಅಲ್ಲಿ 174 ಸ್ಟ್ರೈಕ್ ರೇಟಲ್ಲಿ, ಓವರ್ ಆಲ್ 174 ಸ್ಟ್ರೈಕ್ ರೇಟಲ್ಲಿ KL ರಾಹುಲ್ ಅವರು ಆಡಿದಂಥ ರೀತಿ ನನಗೆ ಖುಷಿ ಆಯಿತು. ಬಟ್ ಸ್ಟಿಲ್ ಕೆಲವೊಂದು ಮ್ಯಾಚ್ ಅವರು ಆಡಲಿಲ್ಲ. ಆ ಮ್ಯಾಚ್ ಏನಾದರೂ ಆಡಿದಂಥ ಮ್ಯಾಚ್ ಸೋತಿದ್ದಾರೆ ಬಿಟ್ಟಾಕಿ. 150+ ಹೊಡೆದು ಕೂಡ ಒಂದು ಇಂಡಿವಿಜುವಲ್ ಆಗಿ 154 ಏನೋ ಹೊಡೆದಿದ್ರಲ್ಲ ಇವರು, 152 ವಡೆವರ್ ಇಟ್ ಈಸ್. ಸೊ ಆ ಮ್ಯಾಚನ್ನು ಇವರು ಸೋತದ್ದು ಆಬ್ವಿಯಸ್ಲಿ KL ರಾಹುಲ್ ಅವರಿಗೆ ಸಹ ಹರ್ಟ್ ಆಗಿರ್ತದೆ. ಆ್ಯಂಡ್ ಯಾರು ಕೂಡ ಡಬ್ಬಾ ಥರ ಆಡಲಿಲ್ಲ DCಯ ಪಾಲಿಗೆ. ಎಲ್ಲರೂ ಕೂಡ ಈಕ್ವಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ 3 ಮ್ಯಾಚಲ್ಲಿ. ಲಾಸ್ಟ್ ಕೊನೆಯ 3 ಮ್ಯಾಚಲ್ಲಿ ಅವರ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವರದ್ದು ಕೂಡ ಬ್ಯಾಟಿಂಗ್ ಕ್ಲಿಕ್ ಆಯಿತು, 203 ರನ್ ಹೊಡೆದ್ರು. ಆನ್ ದಿ ಅದರ್ ಹ್ಯಾಂಡ್ KKR ತಂಡದಲ್ಲಿ ಇವತ್ತು ಯಾವುದೂ ಕೂಡ ವರ್ಕ್ ಆಗಲಿಲ್ಲ. ಬೌಲಿಂಗ್ ಅಂತ ಬಂದಾಗ ನರೇನ್ ಅವರು ಕೂಡ 4 ಓವರಿಗೆ 38 ರನ್ ಹೊಡಿಸ್ಕೊಂಡ್ರು. ಕಾರ್ತಿಕ್ ತ್ಯಾಗಿ ಅವರು ವೆಲ್ ಡಿಸರ್ವ್ಡ್ 4 ಓವರಿಗೆ 55 ರನ್ ಹೊಡಿಸ್ಕೊಂಡ್ರು. ಸೊ ರನ್ ಕೂಡ ಬಿಟ್ಟರು. ಬ್ಯಾಟಿಂಗ್ ಅಂತ ಬಂದಾಗ 163 ರನ್ನಿಗೆ ಆಲ್ ಔಟ್. ಅಜಿಂಕ್ಯ ರಹಾನೆ ಅವರು ಸೊ ಲಾಸ್ಟ್ ಒಂದು ಮ್ಯಾಚಲ್ಲಿ ಒಂದು ಫಸ್ಟ್ ಮ್ಯಾಚಲ್ಲಿ 50 ಹೊಡೆದಿದ್ರ. ಅದಾದಮೇಲೆ ಲಾಸ್ಟ್ ಮ್ಯಾಚಲ್ಲಿ ಇವತ್ತಿನ ಮ್ಯಾಚಲ್ಲಿ 39 ಬಾಲಿಗೆ 63 ರನ್ ಹೊಡೆದ್ರು. ಬೇರೆ ಯಾರು ಕೂಡ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಅದು ಯಾರು ಕೀಪಿಂಗ್ ಅಂತ ಬಂದಾಗ 2 ಕ್ಯಾಚ್ ಬಿಟ್ಟಿದ್ರು. ಆ್ಯಂಡ್ ಈವನ್ ಇವತ್ತು ಆ್ಯಕ್ಚುಲಿ ಹ್ಯಾಟ್ರಿಕ್ ಬಾಲಲ್ಲಿ ಔಟ್ ಆಗ್ತಿದ್ರು. ಕುಲ್ದೀಪ್ ಯಾದವ್ ಅವರ ಹ್ಯಾಟ್ರಿಕ್ ಬಾಲಲ್ಲಿ ಆ ಕ್ಯಾಚನ್ನು ಪೊರೇಲ್ ಅವರು ಬಿಟ್ಟರು. ಸೊ ಪೊರೇಲಿದ್ದು ಕ್ಯಾಚ್ ಅವರ ಕೀಪರ್ ಬಿಟ್ಟಿದ್ರು KKR. ಸೊ KKRದು ಕೀಪರ್ ಕ್ಯಾಚನ್ನು ಪೊರೇಲ್ ಅವರು ಬಿಟ್ಟರು. ಅಲ್ಲಿಗೆ ಋಣ ಸಂದಾಯ ಆಯಿತು. ಬಟ್ ಕುಲ್ದೀಪ್ ಯಾದವ್ ಅವರು ಲಾಸ್ಟ್ ಮ್ಯಾಚಲ್ಲಿ ಒಳ್ಳೆಯ ಫಾರ್ಮಿಗೆ ಬಂದರು. ಸ್ಟಾರ್ಕ್ ಅವರು ಒಂದೇ ಓವರಲ್ಲಿ ಅವ್ರದ್ದೊಂದು ಚಟ ಉಂಟು, ಒಂದೇ ಓವರಲ್ಲಿ 3 ವಿಕೆಟ್ ತೆಗೆಯುವಂಥ ಚಟ, ಒಂದು ರನ್ಔಟ್ ಸಾರಿ. ಬಟ್ ಸ್ಟಿಲ್ ಅವರ ಓವರಲ್ಲಿ ಏನು 3 ವಿಕೆಟ್ ಬಿತ್ತು. ಸೊ ಕುಲ್ದೀಪ್ ಯಾದವ್ ಅವರು 3 ವಿಕೆಟ್ ತೆಗೆದ್ರು. ಸೊ 163 ರನ್ನಿಗೆ KKR ಆಲ್ ಔಟ್ ಆಗಿ 40 ರನ್ಗಳ ಹೀನಾಯ ಸೋಲು. ಬಟ್ ಅಗೇನ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಪಂದ್ಯ. ಹೇಗೆ RCB ವರ್ಸಸ್ SRH ಮ್ಯಾಚ್ ನಾವು ಹಾಗೆ ಹೇಳಿದ್ವಲ್ಲ, ಅಂದರೆ ಮ್ಯಾಚ್ ಮುಗಿದ್ಮೇಲೆ ಎಂತ ಔಟ್ಕಮ್ ಎಂತ, RCB ಫಸ್ಟ್ ಪ್ಲೇಸಲ್ಲಿ ಉಂಟು, SRH ಥರ್ಡ್ ಪ್ಲೇಸಲ್ಲಿ ಉಂಟಂತ. ಹಾಗೆಯೇ ಇದು 2 ಕೂಡ ಎಲಿಮಿನೇಟ್ ಆಗಿರುವಂಥ ತಂಡಗಳ ಪಂದ್ಯ ಆಗಿತ್ತು. ಸೊ ಇಲ್ಲಿಗೆ ಇವತ್ತಿಗೆ ಪ್ಲೇ ಆಫಿನ ಎಲ್ಲ ಮ್ಯಾಚ್ಗಳು ಮುಗಿದಿವೆ. ನಾಳೆ ಯಾವುದೇ ಮ್ಯಾಚ್ ಇಲ್ಲ. 26ನೇ ತಾರೀಕು ಕ್ವಾಲಿಫೈಯರ್ 1 ಮಂಗಳವಾರ ನಡೀತಾ ಇದೆ. ಏನು RCB ಹಾಗೂ GT ನಡುವೆ ನಡೀತಾ ಇರುವಂತಹ ಕ್ವಾಲಿಫೈಯರ್ 1 ಧರ್ಮಶಾಲಾದಲ್ಲಿ ಆಗ್ತಾ ಇರೋದು. ಅದರದ್ದು ಪ್ರಿವ್ಯೂ ನಾನು ನಾಳೆ ಹಾಕ್ತೇನೆ. ಆ್ಯಂಡ್ ನಾನು ಇವತ್ತು ಯಾವ್ದೋ ಬ್ಯುಸಿ ಇದ್ದದ್ರಿಂದಾಗಿ ನಾನು ಪ್ರೆಡಿಕ್ಷನ್ ಗೇಮ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ನಿನ್ನೆಯ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರುವಂತಹ ಕಮೆಂಟ್, ಇದು ಸಿಂಪಲ್ ಕಮೆಂಟ್.
ಚಿನ್ನ ಗೋಲ್ಡ್ ಅಲ್ಲ, ಚಿನ್ನ ಅಂದರೆ ಗೋಲ್ಡ್, ಗೋಲ್ಡ್ ಅಂದರೆ ಚಿನ್ನ, ಇದೆಂತ ಚಿನ್ನ ಗೋಲ್ಡ್ ಅವ್ರು ಕಮೆಂಟ್ ಹಾಕಿದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ಅರ್ಜುನ್ ತೆಂಡೂಲ್ಕರ್ ಅಂತ. ಇದಕ್ಕೆ ಹೈಯೆಸ್ಟ್ ಲೈಕ್ ಬಂದಿರೋದು. ಸೊ ನನಗೂ ಕೂಡ ಖುಷಿ ಆಯಿತು. ಅವರಿಗೆ ಒಂದು ಅಟ್ಲೀಸ್ಟ್ ಒಂದು ಚಾನ್ಸ್ ಸಿಕ್ಕಿತ್ತು. ಫೈನಲ್ ಮ್ಯಾಚಲ್ಲಿ ಆದರೂ ಅವಕಾಶವನ್ನು ಮಾಡಿಕೊಟ್ರು ಆ್ಯಂಡ್ ಅದನ್ನು ಒಳ್ಳೆ ಯುಟಿಲೈಸ್ ಮಾಡಿದರು ಅವರು. ಆ ಒಂದು ಯಾರ್ಕರ್ ಹಾಕಿ ಸಿಮ್ರನ್ ಸಿಂಗನ್ನು LBW ಮಾಡಿದರು. ಅದಕ್ಕಿಂತ ಮುಂಚೆ ವಿಕೆಟ್ ಸಿಗ್ತಾಯಿತ್ತು ಅವರಿಗೆ. ಪಂತ್ ಅವರು ಕ್ಯಾಚ್ ಬಿಟ್ಟಿದ್ರು, ಅರ್ಜುನ್ ತೆಂಡೂಲ್ಕರ್ ಅವರ ಫಸ್ಟ್ ಓವರಲ್ಲೇ ಕ್ಯಾಚ್ ಬಿಟ್ಟಿದ್ರು. ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ತಂದೆ ಮಗನ ಬಗ್ಗೆ ಟ್ವೀಟ್ ಮಾಡೋದು. ಆ ತಂದೆ ಯಾರು? ದಿ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರೇ ನಿನ್ನೆ ಟ್ವೀಟ್ ಮಾಡಿದ್ರು. ಏನಂತಂದರೆ ವೆಲ್ ಡನ್ ಅಂದರೆ ಮಗನನ್ನು ಹೊಗಳಿ ಒಂದು ಟ್ವೀಟ್ ಮಾಡಿದ್ದಾರೆ. ಕ್ರಿಕೆಟ್ ತುಂಬ ಟೆಸ್ಟ್ ಮಾಡ್ತದೆ ನಮ್ಮನ್ನು, ನೀನು ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಿ, ಶುಭವಾಗಲಿ ಅಂತ ಟ್ವೀಟ್ ಮಾಡಿದರು. ಐ ಆಮ್ ಹ್ಯಾಪಿ ಫಾರ್ ಅರ್ಜುನ್ ತೆಂಡೂಲ್ಕರ್. ಯಾರೆಲ್ಲ ಟ್ರೂ ಕ್ರಿಕೆಟ್ ಫ್ಯಾನ್ಸ್ ಇದ್ದೀರಿ, ನಮ್ಮ ಚಾನಲ್ ಇದು ವಿಡಿಯೋ ನೋಡುವಂಥ ಸುಮಾರು ಜನರಲ್ಲಿ ಕೆಲವರು ಟ್ರೂ ಕ್ರಿಕೆಟ್ ಫ್ಯಾನ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ನಿನ್ನೆ ಅರ್ಜುನ್ ತೆಂಡೂಲ್ಕರ್ ಅವರ ಒಂದು ಸಾಧನೆ ನೋಡಿ ಖುಷಿಯಾಗಿರ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. 15 ನಿಮಿಷ ಮಾತಾಡಿದ್ದೇನೆ, ದೇವರೇ ಸಾಕು. ಇಲ್ಲಿಗೆ ಇಂದಿನ ವಿಡಿಯೋ ಮುಗಿಯಿತು. ನಾಳೆ ಪ್ರಿವ್ಯೂ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.